यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्। ಬ್ರಹ್ಮಶ್ರೀ ಶ್ರೀ ನಾರಾಯಣ ಗುರುಗಳು. ಶ್ರೀ ನಾರಾಯಣ ಗುರುಗಳು ಕೇರಳದ ಪ್ರಮುಖ ಸಮಾಜ ಸುಧಾರಕರು ಮತ್ತು ಆಧ್ಯಾತ್ಮಿಕ ನಾಯಕರಾಗಿದ್ದವರು. ಇವರು ಅಲ್ಲಿನ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದವರು ಮತ್ತು ಎಲ್ಲರಲ್ಲೂ ಸಮಾನತೆಯನ್ನು ಪ್ರತಿಪಾದಿಸಿದರು. ಇವರ ಮುಖ್ಯವಾದ ಘೋಷಣೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಎಂಬುದಾಗಿತ್ತು. ಶ್ರೀ ನಾರಾಯಣ ಗುರುಗಳು ಆಗಸ್ಟ್ 20, 1856ರಲ್ಲಿ ಕೇರಳದ ತಿರುವನಂತಪುರ ಜಿಲ್ಲೆಯ ಚಂಬಯಂದಿ ಎಂಬ ಗ್ರಾಮದಲ್ಲಿ ವಯಲ್ವಾರಂ ಎಂಬ ಮನೆತನದ ಕುಟ್ಟಿಯಮ್ಮ ಮತ್ತು ಮಾಡನ್ ಆಶಾನ್ ಎಂಬುವವರ ಪುತ್ರರಾಗಿ ಜನಿಸಿದರು. ಇವರ ತಂದೆ ಜ್ಯೋತಿಷ್ಯ, ಆಯುರ್ವೇದ ಮತ್ತು ಹಿಂದೂ ಪುರಾಣದ ಬಗ್ಗೆ ಅರಿವನ್ನು ಹೊಂದಿದವರಾಗಿದ್ದರು ಹಾಗೂ ಇವರು ಸಂಸ್ಕೃತದ ಅಧ್ಯಾಪಕರಾಗಿದ್ದರು. ಶ್ರೀ ನಾರಾಯಣ ಗುರುಗಳಿಗೆ 3 ಜನ ಸಹೋದರಿಯರು ಇದ್ದರು. ಇವರು ತಮಿಳು, ಸಂಸ್ಕೃತ, ಮಲಯಾಳಂ ಪಾಂಡಿತ್ಯವನ್ನು ಹೊಂದಿದ್ದರು. ಶ್ರೀ ನಾರಾಯಣ ಗುರುಗಳನ್ನು ಚಿಕ್ಕಂದಿನಲ್ಲಿ ನಾಣು ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಹೇಗೆ ಸಿದ್ಧಾರ್ಥನಿಂದ ಗೌತಮ ಬುದ್ಧರಾದರೋ ಅದೇ ರೀತಿ ನಾಣುವಿನಿಂದ ಶ್ರೀ ನಾರಾಯಣ ಗುರುಗಳಾದರು. ಕೇರಳದಲ್ಲೊಂದು ಚರಿತ್ರೆಯನ್ನು ಸೃಷ್ಟಿಮಾಡಿ ಅದು ಇಡೀ ವಿಶ್ವದಲ್ಲೇ ಪಸರಿಸುವಂತೆ ಮಾಡುವುದರ ಮೂಲಕ ಇವರು ವಿಶ್ವಗುರು ಎನಿಸಿಕೊಂಡರು. ಶ್ರೀ ನಾರಾಯಣ ಗುರುಗಳು ಕೇರಳದಲ್ಲಿ ಅತೀವವಾಗಿದ್ದ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಹೊಸ ಅಲೆಯನ್ನೇ ಸೃಷ್ಟಿಸಿ ಕೇರಳದ ನವೋತ್ಥಾನದ ಶಿಲ್ಪಿ ಎಂದು ಕರೆಯಿಸಿಕೊಂಡು ಕೇರಳದ ಹಣೆಬರಹವನ್ನೇ ಬದಲಿಸಿ ಜಾತಿ ವ್ಯಾಧಿಗಳಿಗೆ ಬುದ್ಧಿ ಹೇಳಿ ಮಹಾಗುರುಗಳೆನಿಸಿಕೊಂಡವರು. ಜಾತಿಭೇದ ಮತ್ತು ವರ್ಣಭೇದ ನೀತಿ ತಾಂಡವವಾಡುತ್ತಿದ್ದ ಆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಕೇರಳವನ್ನು ಹುಚ್ಚರ ಆಲಯ ಎಂದು ಕರೆದಿದ್ದರು. ಅಂದು ಅವರನ್ನು ಮೇಲ್ಜಾತಿಯವರೆಂದು ಪರಿಗಣಿಸಲಾಗುತ್ತಿತ್ತು. ಅವರನ್ನು ಹತ್ತಿರದಿಂದ ನೋಡುವುದಾಗಲಿ ಮುಟ್ಟುವುದಾಗಲಿ ಮಾಡಬಾರದು ಎಂಬುದರ ಜೊತೆಗೆ ಕೆಲವು ಕಠಿಣ ನಿರ್ಬಂಧಗಳನ್ನು ಕೂಡ ಹೇರಲಾಗಿತ್ತು. ಅವರ ನಿಯಮಗಳನ್ನು ಮೀರಿದವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು. ಅಂದು ಕೀಳುಜಾತಿಗೆ ಸೇರಿದವರು ಜೀತ ಪದ್ಧತಿ ಮಾಡುವುದು ಅನಿವಾರ್ಯವಾಗಿತ್ತು. ಕೆಲಸದ ಸಮಯದಲ್ಲಿ ಮಾತ್ರ ಆಹಾರ ನೀಡಿ ಯಾವುದೇ ಕೂಲಿಯನ್ನು ನೀಡದೆ ಕಳುಹಿಸಲಾಗುತ್ತಿತ್ತು. ರಸ್ತೆಗಳು, ತೋಡುಗಳು, ಸೇತುವೆ ಕಾಮಗಾರಿ, ಕಟ್ಟಡದ ಕೆಲಸ ಮುಂತಾದವುಗಳನ್ನೆಲ್ಲ ಕೆಳವರ್ಗದ ಜನರಿಂದ ಸಂಬಳ ನೀಡದೆ ಮಾಡಿಸಲಾಗುತ್ತಿತ್ತು. ಇಂತಹ ಸಂದರ್ಭದಲ್ಲಿಯೇ ಈಯವ ಎಂಬ ಮಧ್ಯಮ ವರ್ಗಕ್ಕೆ ಸೇರಿದ ಕುಟುಂಬವೊಂದರಲ್ಲಿ ಶ್ರೀ ನಾರಾಯಣ ಗುರುಗಳು ಜನಿಸಿದ್ದರು. ಶ್ರೀ ನಾರಾಯಣ ಗುರುಗಳು ಚಿಕ್ಕಂದಿನಲ್ಲೇ ಅಸ್ಪೃಶ್ಯತೆ ಹಾಗೂ ಜಾತಿ ಪದ್ಧತಿಯನ್ನು ವಿರೋಧಿಸುತ್ತಲೇ ಬಂದಿದ್ದರು. ತಂದೆ ಇವರಿಗೆ ಸಂಸ್ಕೃತದ ಮೊದಲ ಗುರುವಾಗಿದ್ದರು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಊರಿನ ಖಾಸಗಿ ಶಾಲೆಯೊಂದಕ್ಕೆ ಸೇರಿಸಲಾಯಿತು. ಅಂದು ಮಕ್ಕಳಿಗೆ ಜಾತಿ ಆಧಾರದ ಮೇಲೆ ಕುರಲು ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿತ್ತು. ಮೇಲ್ಜಾತಿಯ ಮಕ್ಕಳಿಗೆ ಹಲಗೆ, ಅದಕ್ಕಿಂತ ಸ್ವಲ್ಪ ಕೆಳವರ್ಗದವರಿಗೆ ಚಾಪೆ, ಅದಕ್ಕಿಂತಲೂ ಕೆಳವರ್ಗದವರಿಗೆ ತೆಂಗಿನಗರಿಯ ಓಲೆ ಹಾಗೂ ಅತಿ ಕೆಳಜಾತಿಯ ಮಕ್ಕಳು ನೆಲದ ಮೇಲೆ ಕೂರಬೇಕೆಂದಾಗಿತ್ತು. ಹಾಗೆ ಆ ಶಾಲೆಗೆ ಹಾಜರಾದ ನಾಣು ತರಗತಿಗೆ ಹೋಗಿ ಹಲಗೆಯ ಮೇಲೆ ಕುಳಿತುಬಿಟ್ಟಿದ್ದರು. ಇದನ್ನು ನೋಡಿದ ಮೇಲ್ಜಾತಿಯ ಮಕ್ಕಳು ನಾಣೂರವರನ್ನು ತರಾಟೆಗೆ ತೆಗೆದುಕೊಂಡು ನಿನ್ನ ಜಾತಿಯ ಪ್ರಕಾರ ನೀನು ತೆಂಗಿನ ಓಲೆಯ ಮೇಲೆ ಕುಳಿತುಕೊಳ್ಳಬೇಕೆಂದು ಹೇಳುತ್ತಾರೆ. ಆಗ ನಾಣೂರವರು ಶ್ವಾಸವನ್ನು ಯಾವ ಕಡೆಯಿಂದ ತೆಗೆದುಕೊಳ್ಳಬೇಕು ಎಂದು ತಿರುಗಿ ಪ್ರಶ್ನಿಸುತ್ತಾರೆ. ಅದಕ್ಕುತ್ತರವಿಲ್ಲದೆ ಮಕ್ಕಳು ಮೇಷ್ಟ್ರಿಗೆ ವಿಷಯ ಮುಟ್ಟಿಸುತ್ತಾರೆ. ಮೇಷ್ಟ್ರು, ಆತ ಈಗ ಇಷ್ಟ ಬಂದೆಡೆ ಎಲ್ಲಾದರೂ ಕುಳಿತುಕೊಳ್ಳಲಿ, ನಾನು ಆಮೇಲೆ ನೋಡಿಕೊಳ್ಳುತ್ತೇನೆ ಎಂದಿದ್ದರಂತೆ. ಹಾಗೆ ನಾಣೂರವರ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿದೊಡನೆ ಊರಿಗೆ ಬಂದು ಅಲ್ಲಿಯ ಕೆಳಜಾತಿಯ ಮಕ್ಕಳಿಗೆ ವಿದ್ಯೆ ಹೇಳಿಕೊಡುವ ಕೆಲಸವನ್ನು ಆರಂಭಿಸುತ್ತಾರೆ. ಅಲ್ಲಿಗೆ ಪಾಠ ಹೇಳಿಕೊಡುವುದನ್ನು ನಾಣೂರವರ ತಂದೆ ತಾಯಿಗಳು ವಿರೋಧಿಸಿದರಾದರೂ ನಾಣೂರವರು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ. ಹಾಗೆ ಅಲ್ಲಿ ಅಲ್ಪ ಸಮಯದಲ್ಲೇ ಗ್ರಾಮದಲ್ಲಿ ಇವರು ನಾಣು ಮಾಸ್ಟರ್ ಆಗಿ ಗುರುತಿಸಿಕೊಳ್ಳುತ್ತಾರೆ. ಚಿಕ್ಕಂದಿನಲ್ಲೇ ಸನ್ಯಾಸಿಯಾಗಬೇಕೆಂದಿದ್ದಂತಹ ಆಗ್ರಹದ ಲಕ್ಷಣಗಳು ಅವರಲ್ಲಿ ಕಾಣಿಸಿತೊಡಗಿದ್ದವು. ಮಕ್ಕಳಿಗೆ ಪಾಠ ಹೇಳಿಕೊಡುವುದು ಮುಗಿದ ಮೇಲೆ ನಾಣು ಮಾಸ್ಟರ್ ನಿರ್ಜನ ಪ್ರದೇಶಕ್ಕೆ ಹೋಗಿ ಏಕಾಂಗಿಯಾಗಿ ಧ್ಯಾನ ಮಾಡಲು ಆರಂಭಿಸುತ್ತಾರೆ. ಇದನ್ನು ನೋಡಿದ ಕೆಲವು ಊರಿನ ಜನರು ಅವರ ತಂದೆ ತಾಯಿಯ ಹತ್ತಿರ ಬಂದು, ನಿಮ್ಮ ಮಗನನ್ನು ಹೀಗೆ ಬಿಟ್ಟರೆ ಮುಂದೊಂದು ದಿನ ಸನ್ಯಾಸಿಯಾಗಿ ಬಿಡುತ್ತಾನೆ, ಹಾಗಾಗಿ ಬೇಗ ಆತನಿಗೆ ಮದುವೆಯನ್ನು ಮಾಡಿಸಿಬಿಡಿ ಎಂದಿದ್ದರಂತೆ. ಹಾಗೆ ಮನೆಯವರೆಲ್ಲರೂ ಸೇರಿ ಮದುವೆ ಮಾಡಲು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ.
ತಂದೆ ಮಾಡನ್ ಆಶಾನ್ ತನ್ನ ಸಹೋದರಿಯ ಮಗಳನ್ನೇ ನಾಣುವಿಗೆ ಮದುವೆ ಮಾಡಿಸಲು ನಿಶ್ಚಯಿಸುತ್ತಾರೆ. ಈ ವಿವಾಹಕ್ಕೆ ನಾಣು ಒಪ್ಪದಿದ್ದರೂ ಸಹ ತಂದೆ ಮತ್ತು ಅವರ ಸಹೋದರಿ ಸೇರಿ ಕೆಲವು ಯೋಜನೆಗಳನ್ನು ರೂಪಿಸಿ ಹುಡುಗಿಯನ್ನು ಮನೆಗೆ ತಂದು ಇರಿಸಿ ಮದುವೆಯನ್ನು ನಿಶ್ಚಯಿಸುತ್ತಾರೆ. ಇವರ ಕುತಂತ್ರವನ್ನು ಅರಿತ ನಾಣು ಅಂದೇ ಮನೆ ಬಿಟ್ಟು ಹೊರಟು ಹೋಗುತ್ತಾರೆ. ಅದು ಊರಿಲ್ಲಿ ದೊಡ್ಡ ಸುದ್ದಿಯಾಗುತ್ತದೆ. ಇದಾದ 2-3 ತಿಂಗಳುಗಳ ನಂತರ ಮನೆಗೆ ಹಿಂತಿರುಗಿದ ನಾಣು ತನ್ನವರೆಲ್ಲರನ್ನೂ ಜೊತೆ ಸೇರಿಸಿ ಒಂದು ಸಭೆ ನಡೆಸಿ ಪ್ರತಿಯೊಬ್ಬರೂ ಭೂಮಿಗೆ ಬಂದಿರುವುದು ಅವರವರ ಕರ್ಮಗಳಿಗಾಗಿ, ಅದನ್ನು ಪೂರಿಸಲೋಸ್ಕರ. ಇಲ್ಲಿ ನಿಮಗೆ ನಿಮ್ಮ ಕಾರ್ಯ, ನನಗೆ ನನ್ನ ಕಾರ್ಯ. ನಿಮ್ಮ ಕಾರ್ಯಗಳೇನಿದೆ ಅದನ್ನು ನೀವು ನೋಡಿಕೊಳ್ಳಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ಹೇಳಿ ಮತ್ತೆ ಆ ಮನೆಯಿಂದ ಹೊರಟು ಬಿಡುತ್ತಾರೆ. ಹಾಗೆ ಆ ವಿವಾಹದ ಯೋಜನೆಗಳು ಅಲ್ಲಿಗೆ ಮುರಿದು ಬೀಳುತ್ತದೆ. ಎಷ್ಟೋ ವರ್ಷಗಳು ಏಕಾಂತದಲ್ಲಿಯೇ ಅಲೆದು ತಿರುಗಿದ ನಾಣು ಮಾಸ್ಟರ್ ತನ್ನನ್ನು ತಾನು ಆತ್ಮಾನ್ವೇಷಣೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇಂತಹ ಸಂದರ್ಭಗಳಲ್ಲಿಯೇ ಅವರು ಕೇರಳದ ಯೋಗಿವರ್ಯ ಎಂದು ಕರೆಯಿಸಿಕೊಳ್ಳುವ ಚಟ್ಟಾಂಬಿ ಸ್ವಾಮಿಯವರನ್ನು ಭೇಟಿಯಾಗಿ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ಈ ಕಾಲಘಟ್ಟದಲ್ಲಿಯೇ ಮತ್ತೊಬ್ಬ ಗುರುಗಳಾದಂತಹ ತೈಕಾತ್ ಅಯ್ಯಾರ್ ಅವರನ್ನು ಸಹ ಭೇಟಿಯಾಗಿ ಅವರೊಂದಿಗೂ ಮುಖ್ಯವಾದ ವಿಷಯಗಳ ಬಗ್ಗೆ ಮಾತನಾಡಿ ಅವರಿಂದ ಅನೇಕ ಯೋಗದ ವಿಧಾನಗಳನ್ನು ಕಲಿತುಕೊಳ್ಳುತ್ತಾರೆ. ಅಲ್ಲಿಂದ ಬಂದ ನಂತರ ನಾಣು ಮಾಸ್ಟರ್ ಶ್ರೀ ನಾರಾಯಣ ಗುರುಗಳಾಗಿ ಮಾರ್ಪಾಟವಾಗುತ್ತಾರೆ. ನಂತರದ ದಿನಗಳಲ್ಲಿ ಅವರು ಹಾಗೆ ಕೇರಳದಿಂದ ನಡೆದು ತಮಿಳುನಾಡಿನ ನಾಗರ್ಕೋವಿಲಿನ ಪೂರ್ವಭಾಗ್ಯಕ್ಕೆ ಇರುವ ಮರುತ್ವಾಮಲೈಗೆ ಬಂದು ಸೇರುತ್ತಾರೆ. ಅಗಸ್ತ್ಯ ಮುನಿಗಳ ಪಾದಸ್ಪರ್ಶಗೊಂಡಿರುವ ಈ ಮರುತ್ವಾಮಲೈಯಿನ ಅತಿ ಎತ್ತರದ ಬೆಟ್ಟದಲ್ಲಿ ಪಿಳ್ಳತಡಂ ಎಂಬ ಗುಹೆಯಿದೆ. ಈ ಗುಹೆ ಗುರುಗಳಿಗೆ ಬಹಳ ಆಕರ್ಷಣೀಯವಾಗಿ ಅಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾರೆ. ಹಾಗೆ ಅಲ್ಲಿ ಕುಳಿತವರು ಸುಮಾರು 7 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸುತ್ತಾರೆ. ಏಕಾಂತವಾಗಿದ್ದ ಅವರು ವೇದಾಂತಿಯಾಗಿ ಅನೇಕಾನೇಕ ಕಾವ್ಯಗಳನ್ನು, ಗ್ರಂಥಗಳನ್ನು ರಚಿಸುತ್ತಾರೆ. ನಂತರ ಅವರು ಆ ಬೆಟ್ಟವನ್ನು ಇಳಿದು ನೇರವಾಗಿ ತಿರುವನಂತಪುರದ ಅರಿವಿಪುರಂ ಎಂಬ ಜಾಗಕ್ಕೆ ಬಂದು ಸೇರುತ್ತಾರೆ. ಕಲ್ಲು ಮುಳ್ಳುಗಳಿಂದ ಕೂಡಿದ ದಟ್ಟರಣ್ಯ ಪ್ರದೇಶವಾಗಿತ್ತು ಈ ಅರಿವಿಪುರ. ನಿರ್ಜನವಾಗಿರುವ ಈ ಅರಣ್ಯದಲ್ಲಿ ಅತ್ಯಂತ ಸಂತೋಷದ ವಿಷಯವೆಂದರೆ ಅಲ್ಲಿರುವಂತಹ ನದಿಯಿಂದ ಹರಿದು ಬರುವ ಝುಳುಝುಳು ಸಂಗೀತದ ನಾದಗಳು. ಇದರ ದಡದಲ್ಲಿ ಆಶ್ರಯ ಪಡೆದುಕೊಂಡ ಶ್ರೀ ನಾರಾಯಣ ಗುರುಗರಿಗೆ ಮನದಲ್ಲಿ ತಮ್ಮ ಊರಿನಲ್ಲಿ ನಡೆಯುತ್ತಿರುವ ಜಾತಿ ಪದ್ಧತಿ ಹಾಗೂ ಅವರ ಸರ್ವಾಧಿಕಾರದ ನಡೆ ಮತ್ತೆ ಮತ್ತೆ ಬೇಸರವನ್ನು, ಚಿಂತೆಯನ್ನು ಉಂಟುಮಾಡುತ್ತದೆ. ಆ ಕಾಲದಲ್ಲಿ ಕೆಳವರ್ಗದ ಜನರು ದೇವಸ್ಥಾನಗಳಿಗೆ ಹೋಗವಂತಿರಲಿಲ್ಲ ಮತ್ತು ಅವರು ಮುಖ್ಯವಾದಂತಹ ದೇವರುಗಳನ್ನು ಪೂಜಿಸವಂತಿರಲಿಲ್ಲ. ಅವರ ಪೂಜಾ ಸ್ವಾತಂತ್ರ್ಯವನ್ನೇ ಕಿತ್ತುಕೊಳ್ಳಲಾಗಿತ್ತು. ಇಂತಹ ಸಂದರ್ಭದಲ್ಲಿ ದುಃಖಿತನಾದ ಶ್ರೀ ನಾರಾಯಣ ಗುರುಗಳು ಕೆಳವರ್ಗದ ಜನರಿಗೆ ನಾನೊಂದು ದೇವಸ್ಥಾನವನ್ನೇ ಕಟ್ಟಿತೀರುತ್ತೇನೆ ಎಂದು ಪಣತೊಟ್ಟು ಅರಿವಿಪುರಂನ ಒಂದು ಜಾಗದಲ್ಲಿ ಅಲ್ಲಿನ ಜನರನ್ನು ಜೊತೆಗೂಡಿಸಿ ಚಪ್ಪರ ಹಾಸಿ ಒಂದು ದೇವಸ್ಥಾನವನ್ನು ಕಟ್ಟಿಸುತ್ತಾರೆ. ಅಂದು ರಾತ್ರಿಯಾಗುತ್ತಿದ್ದಂತೆ ಪಕ್ಕದಲ್ಲಿದ್ದ ನದಿಯ ದಂಡೆಯಲ್ಲಿ ಮುಳುಗಿ ಒಂದು ಶಿಲೆಯನ್ನು ಎತ್ತು ತರುತ್ತಾರೆ. ರಾತ್ರಿ ತನ್ನ ಪೂಜಾ ಕಾರ್ಯವನ್ನು ಮುಗಿಸಿ ಬೆಳಗಿನ ಜಾವ 3 ಗಂಟೆಗೆ ಆ ಶಿಲೆಯನ್ನು ಪೀಠದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಅಭಿಷೇಕ ಮಾಡುತ್ತಾರೆ. ನಂತರ ಮಾನವೀಯ ಮೌಲ್ಯತೆಯಿಂದ ಕೂಡಿದಂತಹ ಒಂದು ಮಾತನ್ನು ಕೂಡ ಅಲ್ಲಿ ಬರೆದಿಡುತ್ತಾರೆ. ಆ ಸಾಲುಗಳು ಹೀಗಿವೆ: ಜಾತಿ ಭೇದ, ಮತದ್ವೇಷ ಯಾವುದೂ ಇಲ್ಲದೆ ಸರ್ವರೂ ಸಹೋದರತ್ವದಿಂದ ಬದುಕುವ ಮಾತ್ರ ಸ್ಥಾನವಿದು. ಡಾಕ್ಟರ್ ಪಲ್ಪು ಅಂದಿನ ಕಾಲದಲ್ಲಿ ತಿರುವಾಂಕೂರ್ ಮೆಡಿಕಲ್ ಕಾಲೇಜಿನಿಂದ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಪಾಸಾದರು. ಅಂದಿನ ಸರ್ಕಾರ ಅವರಿಗೆ ಮತ್ತು ಅವರ ಅಣ್ಣ ವೇಲಾಯುಧನ್ರಿಗೆ ಯಾವುದೇ ಸರ್ಕಾರಿ ನೌಕರಿಯನ್ನು ನೀಡುವುದಿಲ್ಲ ಎಂದು ಹೇಳಲಾಗುತ್ತದೆ. ನಂತರ ಪಲ್ಪುರವರು ಮದ್ರಾಸಿನಿಂದ ಉನ್ನತ ಶಿಕ್ಷಣ ಪಡೆದು ಬಂದರು. ಕೇರಳದಲ್ಲಿ ಅವರಿಗೆ ಯಾವುದೇ ನೌಕರಿಯನ್ನು ನೀಡದ ಕಾರಣ ಮದ್ರಾಸಿನಲ್ಲಿಯೇ ಕೆಲಸಕ್ಕೋಸ್ಕರ ಅಲೆಯುವಂತಾಯಿತು. ಅದೊಂದು ಸಲ ಡಾಕ್ಟರ್ ಪಲ್ಪುರವರು ಗುರುದೇವರನ್ನು ಬಂದು ಭೇಟಿಯಾಗಿ ತನ್ನ ಈ ದುಃಖವನ್ನು ಗುರುವಿನೊಂದಿಗೆ ಹಂಚಿಕೊಂಡರು. ಇದರಿಂದ ಮತ್ತಷ್ಟು ನೊಂದುಕೊಂಡ ಗುರುದೇವರವರು ಅರಿವಿಪುರಂನಲ್ಲೇ ತಮ್ಮ ಜಾತಿಯವರಿಗೆ ಈಯವ ಸಮುದಾಯದ ಹೆಸರಿನಲ್ಲಿ ಒಂದು ಸಂಘಟನೆಯನ್ನು ಸ್ಥಾಪಿಸುತ್ತಾರೆ. ಇದಕ್ಕೆ ಡಾಕ್ಟರ್ ಪಲ್ಪು ಮತ್ತು ಆಗಿನ ಕವಿಗಳಾದ ಕುಮಾರನ್ ಆಶಾನ್ರವರನ್ನು ಅದರ ಮುಖ್ಯಸ್ಥರನ್ನಾಗಿ ಮಾಡುತ್ತಾರೆ. ಆದರೆ ಈಯವ ಜಾತಿಯ ಹೆಸರಿನಲ್ಲಿ ಇಂತಹ ಸಂಘಟನೆ ಮಾಡಿದರೆ ಮತ್ತೆ ಇದು ಜಾತಿ ಪದ್ಧತಿಗ ಪೂರಕವಾಗುತ್ತದೆ ಎಂದು ಅರಿತ ಗುರುದೇವ ತಮ್ಮ ಹೆಸರಿನಲ್ಲಿಯೇ, ಅಂದರೆ ಅರಿವಿಪುರಂ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬುದಾಗಿ ಮರುನಾಮಕರಣ ಮಾಡುತ್ತಾರೆ. ಒಮ್ಮೆ ಗುರುದೇವರು ರೈಲಿನಲ್ಲಿ ಯಾತ್ರೆ ಹೋಗುತ್ತಿದ್ದರು. ಎದುರುಗಡೆ ಕುಳಿತಿದ್ದಂತಹ ನಂಬುದರಿ ವ್ಯಕ್ತಿಯೊಬ್ಬನು ಉಭಯ ಕುಶಲೋಪರಿ ಮಾತನಾಡುತ್ತಾ ನೀವು ಯಾವ ಜಾತಿಯವರು ಎಂದು ಕೇಳಿಬಿಟ್ಟರು. ತಕ್ಷಣವೇ ಗುರುದೇವರು ನೋಡಿದರೆ ತಿಳಿಯದ ಜಾತಿ, ಹೇಳಿದರೆ ತಿಳಿಯುವುದೇಯಾ ಎಂದು ಕೇಳಿದರು. ಹಾಗೆಯೇ ಮುಂದುವರಿಸಿ ಒಂದು ನಾಯಿಗಿ ನಾಯಿಯನ್ನು ನೋಡಿದರೆ ತಿಳಿಯುತ್ತದೆ, ಆದರೆ ಒಬ್ಬ ಮನುಷ್ಯನಿಗಿ ಮನುಷ್ಯನನ್ನು ನೋಡಿದರೆ ತಿಳಿಯುತ್ತಿಲ್ಲವಲ್ಲ ಎಂದು ದುಃಖಪಟ್ಟರು.
ಟೆಕ್ನಾಲಜಿ ಎಂದಲ್ಲೇ ಒಂದು ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಗುರುದೇವರವರು ಅಂದಿನ ಕಾಲದಲ್ಲಿಯೇ ಹೇಳಿದ್ದರು. ಆ ಕಾಲದಲ್ಲಿ ಟೆಕ್ನಾಲಜಿ ಎಂಬ ಪದ ಬಳಕೆಯೇ ಇರಲಿಲ್ಲ. ಮುಂದುವರಿಸಿ, ನಾನು ಇಂದು ಹೇಳುತ್ತಿರುವ ವಿಷಯಗಳು ಜನರಿಗೆ ಅರ್ಥವಾಗಬೇಕಾದರೆ ಇನ್ನೂ 100 ವರ್ಷಗಳು ತೆಗೆದುಕೊಳ್ಳುತ್ತದೆ ಎಂದಿದ್ದರು. ಈಗ ಗುರುದೇವರವರು ಸಮಾಧಿಯಾಗಿ ಸುಮಾರು 97 ವರ್ಷಗಳು ಕಳೆದಿವೆ. ಜನಗಳಿಗೆ ಅವರ ಮಾತುಗಳು ಇತ್ತೀಚೆಗೆ ಅರ್ಥವಾಗತೊಡಗಿವೆ. ಹಾಗೆ ಗುರುದೇವರವರ ಬಗ್ಗೆ ಈಗ ವಿಶ್ವದೆಲ್ಲೆಡೆ ಚರ್ಚೆಗಳು ನಡೆಯುತ್ತಿವೆ. ಕರ್ನಾಟಕ ಸರ್ಕಾರ ಗುರುದೇವರ ಜಯಂತಿಯನ್ನು ಅದ್ದೂರಿಯಾಗಿ ಕೊಂಡಾಡುತ್ತಿದೆ. ಗುರುದೇವರವರಿಗೆ 72 ವರ್ಷವಾದಾಗ, ಅಂದರೆ 1928ರಲ್ಲಿ ಅನೇಕ ದೈಹಿಕ ಕಾಯಿಲೆಗಳು ಕಾಣಲಾರಂಭಿಸುತ್ತದೆ. ಆಗ ಶಿಷ್ಯನೊಬ್ಬನು, ನಿಮಗೂ ಕಾಯಿಲೆ ಬರುವುದೇ ಗುರುಗಳೇ ಎಂದು ಕೇಳಿದಾಗ, ಇದು ಕೂಡ ಒಂದು ಮನುಷ್ಯ ಶರೀರವಲ್ಲವೇ ಎಂದು ಬಿಟ್ಟರು. ಹಾಗೆ ಸಮಾಧಿಯ ದಿನಗಳು ಹತ್ತಿರವಾದಂತೆ ಗುರುದೇವರೇ ರಚಿಸಿದಂತಹ ದೈವದಶಕಂ ಕೃತಿಯನ್ನು ಶಿಷ್ಯರ ಹತ್ತಿರ ಹಾಡಲು ಹೇಳುತ್ತಾರೆ. ಅಂದು ಸೆಪ್ಟೆಂಬರ್ 20, 1928ರ ದಿನ ಮುಖ್ಯ ಶಿಷ್ಯನಾದ ಬೋಧಾನಂದ ಸ್ವಾಮಿಗಳ ಜೊತೆ ಆ ದೈವದಶಕಂ ಮತ್ತೊಂದು ಬಾರಿ ಹಾಡಲು ಹೇಳುತ್ತಾರೆ. ಗುರುದೇವರ ಮುಖವು ಬಹಳ ತೇಜಸ್ವಿನಿಂದ ಕಂಗೊಳಿಸುತ್ತಿರುತ್ತದೆ. ಪ್ರಕೃತಿಯಲ್ಲಿ ಮಳೆಯ ಸಿಂಚನವಾಗುತ್ತದೆ. ಗುರುಗಳು ನಿಧಾನವಾಗಿ ತಮ್ಮ ಕಣ್ಣುಗಳನ್ನು ಮುಚ್ಚುತ್ತಾರೆ. ಹಾಗೆ ಗುರುಗಳು ಸಮಾಧಿಯಾದ 3ನೆಯ ದಿನವೇ ಬೋಧಾನಂದ ಸ್ವಾಮಿಗಳು ಕೂಡ ಇಹಲೋಕವನ್ನು ತ್ಯಜಿಸುತ್ತಾರೆ.